ಟು ವೀಣಾ ಜಾಬ್ ಅಪ್ಡೇಟ್ಸ್. ಇವತ್ತು ಒಂದು ಹೊಸ ಬಿಸ್ನೆಸ್ ಐಡಿಯಾ ತೊಗೊಂಬಂದಿದ್ದೀನಿ. ಅದೇ ಮೊಬೈಲ್ ಎಸೆಸರಿ ಬಿಸ್ನೆಸ್. ಇದನ್ನು ಸ್ಟಾರ್ಟ್ ಮಾಡಲಿಕ್ಕೆ 20,000 to 50,000 ಇದ್ದರೆ ಸಾಕು. ಇತ್ತೀಚಿನ ದಿನಗಳಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಮೊಬೈಲನ್ನು ಯೂಸ್ ಮಾಡ್ತಾರೆ. ಹಾಗಾದರೆ ಯಾವ ರೀತಿಯ ವಸ್ತುಗಳನ್ನು ನೀವು ಮಾರಾಟ ಮಾಡಬೇಕಾಗುತ್ತೆ? ಮೊಬೈಲ್ ಕವರ್, ಟೆಂಪರ್ ಗ್ಲಾಸ್, ಫಾಸ್ಟ್ ಚಾರ್ಜರ್, USB ಡೇಟಾ ಕೇಬಲ್ ಎಕ್ಸೆಟ್ರಾ. ಓಕೆ, ಎಲ್ಲ ಎಷ್ಟು ಹೂಡಿಕೆ ಮಾಡಬೇಕು? 20,000 to 50,000 ಇದ್ದರೆ ಸಾಕು. ಕಡಿಮೆ ಬಜೆಟ್ ಹಾಕಿ. ಆಮೇಲೆ ನೆಕ್ಸ್ಟ್ ಹೆಚ್ಚು ಅಮೌಂಟನ್ನು ಹಾಕಿ ನಾವು ಬಿಸ್ನೆಸ್ಸನ್ನು ಡೆವಲಪ್ ಮಾಡ್ಕೊತ ಹೋಗಬಹುದು. ಹಾಗಾದರೆ ಐಟಮ್ಸ್ಗಳನ್ನು ಎಲ್ಲಿಂದ ತೊಗೊಂಬರೋದು? ಐಟಮ್ಸ್ಗಳನ್ನು ನಿಮ್ಮ ಹತ್ತಿರದ ಬೆಂಗಳೂರು ಆಗಿರ್ಬೋದು, ಚೆನ್ನೈ, ಹೈದರಾಬಾದ್, ದೆಹಲಿಯಂತಹ ದೊಡ್ಡ ನಗರಗಳಲ್ಲಿ ಮೊಬೈಲ್ ಎಸೆಸರಿ ಸಿಗ್ತವೆ. ಹಾಗಾದರೆ ಮಾರ್ಕೆಟಿಂಗ್ ಹೇಗೆ ಮಾಡ್ತೀರಾ ಅಂತ ನಿಮಗೆ ಟೆನ್ಷನ್ ಇರುತ್ತೆ. ಸೊ ಟೆನ್ಷನ್ ಬೇಡ. ಮಾರ್ಕೆಟಿಂಗ್ನ ಯಾವ ರೀತಿ ಮಾಡ್ಬೋದು ಅಂತ ನಾನಿಲ್ಲಿ ಐಡಿಯಾಸ್ ಕೊಡ್ತೀನಿ. ನೀವೇ ಸ್ವತಃ ಅಂಗಡಿಯನ್ನು ಸ್ಟಾರ್ಟ್ ಮಾಡಬೇಕಾ ಅಂತ ನಿಮ್ಮ ತಲೆಯಲ್ಲಿ ಬರುತ್ತಿರುತ್ತೆ. ಅಪ್ಪ ನಾನೇ ಒಂದು ಅಂಗಡಿ ಇಟ್ಕೊಂಡ್ಬಿಡ್ಲಾ? ಬೇಡ. ಅಂಗಡಿ ಇಲ್ಲ ಅಂದರೂ ಪರವಾಗಿಲ್ಲ, ಯಾವುದೇ ಸಮಸ್ಯೆ ಇಲ್ಲ. ಈಗ ನೆಟ್ವರ್ಕು ತುಂಬ ಮುಂದುವರೆದಿದೆ. ಮೊಬೈಲ್ ಇದ್ದರೆ ಸಾಕು, ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು. ಲ್ಯಾಪ್ಟಾಪ್, ಮೊಬೈಲ್, ವಾಟ್ಸಾಪ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ಗಳಿಗೆ ನಾವು ಹ್ಯಾಡ್ಗಳ ಮುಖಾಂತರ ಪೋಸ್ಟ್ ಮಾಡ್ಬೋದು. ಲಾಭ ಸಿಗುತ್ತಾ? ಸಿಗುತ್ತೆ. ಯಾಕೆ ಸಿಗಲ್ಲ? ನಾವು ಒಂದು ಬಿಸ್ನೆಸ್ ಮಾಡ್ತಿದ್ದೀವಿ ಅಂದರೆ ಅದಕ್ಕೆ ಇಂತಿಷ್ಟು ಲಾಭ ಅಂತ ಸಿಗುತ್ತೆ. ನಾವೇನು ಮಾಡಬೇಕಾಗಾದ್ರೆ ಉತ್ತಮ ಗುಣಮಟ್ಟದ ಐಟಮ್ಗಳನ್ನು ಮಾರಾಟ ಮಾಡಬೇಕು. ಕಳಪೆ ಮಾರಬಾರ್ದು. ಲಾಭ ಸಿಗುತ್ತೆ ಅಂತಂದೇಳಿ ಎದ್ಬೇಕಾತ್ ಮಾರಿದರೆ ನಮಗೆ ಲಾಭ ಸಿಗಲ್ಲ. ಓಕೆ, ಹೊಸ ಐಟಮ್ಗಳನ್ನು ತಂದು ಮಾರುಕಟ್ಟೆಗೆ ಬಿಡುಗಡೆ ಮಾಡಬೇಕು. ಆವಾಗ ಗ್ರಾಹಕರು ನಿಮ್ಮನ್ನು ಆಕರ್ಷಣೆ ಮಾಡ್ತಾರೆ. ಹಾಗಾದರೆ ನೀವು ತುಂಬ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ಓಕೆ, ಯಾವ್ಯಾವ ಹೊಸ ಐಟಮ್ ಬಂದಿದ್ದವು ಪಕ್ಕದ ಅಂಗಡಿಲಿ ಇರಬಾರ್ದು, ನಿಮ್ಮ ಹತ್ರ ಇರಬೇಕು ಆ ಐಟಮ್ಮು. ಹಾಗಾದರೆ ನಿಮಗೆ ಹೆಚ್ಚು ಜನ ತಗೊಳ್ಲಿಕ್ಕೆ ಇಷ್ಟಪಡ್ತಾರೆ. ಸೊ ಏನು ಮಾಡಬೇಕು? ನೀವು ಹೊಸದಾಗಿರ್ತಕ್ಕಂಥ ಪ್ರಾಡಕ್ಟ್ಗಳನ್ನು ನೀವು ಅಂಗಡಿಗೆ ತರಬೇಕು. ಆವಾಗ ನಿಮಗೆ ಖುಷಿ ಆಗುತ್ತೆ. ಬಿಸ್ನೆಸ್ ಆದಂಗೆ ನಿಮಗೆ ಹ್ಯಾಪಿ ತಾನೇ? ಓಕೆ, ಇದೇ ರೀತಿ ಹೆಚ್ಚು ಬಿಸ್ನೆಸ್ ಐಡಿಯಾಸನ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಜಾಬ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಪ್ರತಿಯೊಂದು ಅಪ್ಡೇಟ್ ನನ್ನ ಚಾನಲಲ್ಲಿ ಇರುತ್ತೆ. ಓಕೆನಾ? ಜಾಬ್ ಬಗ್ಗೆ ಅಂತಲೇ ಅಲ್ಲ ನಾನು ನನ್ನ ಚಾನಲಲ್ಲಿ ಹಾಕೋದು. ಹೀಗೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಅಂತಂದರೆ ಹಲವಾರು ಆಫರ್ಗಳು ಹುಡ್ಕೊಂಡು ಬರ್ತವೆ. ನಮ್ಮ ಅಂಗಡಿ ಕೊಡಿ. ಇದೇ ರೀತಿ ನೀವು ಮುಂದೊಂದು ದಿವಸ ದೊಡ್ಡ ಬ್ರ್ಯಾಂಡರಾಗಿ ನೀವು ಇದರಲ್ಲಿ ಯಶಸ್ಸನ್ನು ಕಂಡು ಬರ್ತೀರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ರೀತಿ ಹೆಚ್ಚು ಸಪೋರ್ಟ್ ಮಾಡಿ. ಇದೇ ರೀತಿ ಹೊಸ ಐಡಿಯಾಸ್ಗಳಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.